ಕೋಗಿಲು ಕ್ರಾಸ್ ಬಳಿ ಅಕ್ರಮವಾಗಿ ನಿರ್ಮಿಸಿದಂತಹ ಶೆಡ್ಗಳನ್ನ ತೆರವುಗೊಳಿಸಿದಂತಹ ವಿಚಾರ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಕೋಗಿಲು ಲೇಔಟ್ಗೆ ಬಿಜೆಪಿ ಸತ್ಯ ಶೋಧನಾ ತಂಡ ಭೇಟಿಯನ್ನ ಕೊಟ್ಟಿದೆ. ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದ ತಂಡ ಅಲ್ಲಿ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕೋಗಿಲು ಕ್ರಾಸ್ ವಿಚಾರ ಸದ್ಯ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಮತ್ತೊಂದು ಕಡೆ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದ ಸತ್ಯ ಶೋಧನಾ ತಂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ತಮ್ಮೇಶ್ ಗೌಡ, ದಕ್ಷಿಣ ಜಿಲ್ಲಾಧ್ಯಕ್ಷರಾದ ಎಸ್ ಹರೀಶ್, ಮಾಳ್ವಿಕಾ ಅವಿನಾಶ್ ಅವರು ಸೇರಿದಂತೆ ಹಲವಾರು ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಕೋಗಿಲು ಕ್ರಾಸ್ನ ಫಕೀರ್ ಸ್ಲಂ ಆಮೇಲೆ ವಾಸಿನ್ ಸ್ಲಂಗೆ ಬಿಜೆಪಿಗರು ಭೇಟಿಯನ್ನ ಕೊಟ್ಟಿರೋದು. ಅಕ್ರಮ ವಲಸಿಗರ ಬಗ್ಗೆ ನಾಯಕರು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಯಾಕಂತಂದ್ರೆ ಅಲ್ಲಿದ್ದಂಥವರೆಲ್ಲ ಬಾಂಗ್ಲಾದಿಂದ ಬಂದಂಥವ್ರು ಅನಧಿಕೃತವಾಗಿ ಶೆಡ್ಗಳನ್ನ ನಿರ್ಮಿಸಿಕೊಂಡಿದ್ರು. ಅದೊಂದು ಕಡೆ ಈಗ ಅವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು, ನಿವೇಶನಗಳನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರ ಮುಂದಾಗಿದೆ. ಈ ವಿಚಾರ ಕೂಡ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಸದ್ಯ ಎಸ್ಆರ್ ವಿಶ್ವನಾಥ್ ಅವರು ಸೇರಿದಂತೆ ಬೇರೆ ಬೇರೆ ನಾಯಕರು ಕೂಡ ಅಲ್ಲಿ ಮಾಹಿತಿಯನ್ನ ಪಡಿತಾ ಇರುವಂತ ಸಂದರ್ಭ ಗಮನಿಸ್ತಾ ಇದ್ದೀವಿ. ತಮ್ಮೇಶ್ ಗೌಡ ಹಾಗೇನೆ ಮಾಳ್ವಿಕಾ ಅವಿನಾಶ್ ಅವರು ಸೇರಿದಂತೆ ಹಲವಾರು ನಾಯಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಆಮೇಲೆ ಈ ಅಕ್ರಮ ವಲಸಿಗರು ಯಾರ್ಯಾರಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಸದ್ಯ ನಾಯಕರು ಪಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಮನೆ ಹತ್ರ ರೋಡ್ ಅಲ್ಲಿ ಸ್ಟ್ರೀಟ್ ಲೈಟ್ ಅಲ್ಲಿ ಒಂದೆರಡು ಸೀರಿಯಲ್ ಸೆಟ್ ಆಗಿದ್ದಕ್ಕೆ ದೊಡ್ಡ ಇಶ್ಯೂ ಮಾಡಿ ಕಟ್ ಮಾಡಿ ಪೆನಾಲ್ಟಿ ಹಾಕೋದು. ಇದೆಲ್ಲ ಈ ಹೆಂಗಂದ್ರೆ ಕರೆಂಟ್ ಹೇಳ್ಕೊಂಡಂಗಿಲ್ವಲ್ಲ. ಯಾವ ಕ್ರಾಸು ಎಲ್ಲಿ ಆಧಾರ್ ಕಾರ್ಡ್ ಅಂದ್ರೆ ಮನೆ ನಂಬರ್ ಸಮೇತ ಇರ್ತದೆ. ಈ ಮನೆ ನಂಬರ್ ಇಲ್ಲದೆ ಯಾವ ಮನೆ ನಂಬರ್ ಎಲ್ಲದೆ ಬಾಡಿಗೆ ಎಲ್ಲದೆ ಇಲ್ಲಿ ಎಷ್ಟು ದಿನ ಆಯ್ತು ಬಂದು ಕಟ್ಟಿ 5 ವರ್ಷ 6 ವರ್ಷ 7 ವರ್ಷ ಆಯ್ತು. 5 6 7 ಬೇರೆಯವನ್ನ ಯಾವನ್ನ ಹಾಕ್ಬಿಟ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಮನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕವನ, ಬಿಜೆಪಿ ಸತ್ಯ ಶೋಧನಾ ತಂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಯಾರ್ಯಾರು ಅಕ್ರಮವಾಗಿ ನೆಲೆಸಿದ್ದಾರೆ ಅನ್ನುವಂಥವರ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅಂತ ಏನ್ ಡೀಟೇಲ್ಸ್ ಇದೆ ಕವನ? ಹಾ ಪ್ರಭು, ಬಿಜೆಪಿಯಿಂದ ಸತ್ಯ ಸಂಶೋಧನಾ ತಂಡವನ್ನ ಮಾಡಿರುವಂತದ್ದು. ಈ ಒಂದು ಸತ್ಯ ಸಂಶೋಧನಾ ತಂಡ ಇವತ್ತು ಕೋಗಿಲು ಲೇಔಟ್ ನ ಏನು ಮನೆಗಳನ್ನ ತೆರವು ಮಾಡಿದ್ರು ಈ ಒಂದು ಸ್ಥಳಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಇರುವಂತಹ ಸದ್ಯದ ಪರಿಸ್ಥಿತಿಯ ಜೊತೆಗೆ ಇಲ್ಲಿ ಅಕ್ರಮ ನಿವಾಸಿಗಳು ಅಂತ ಏನು ಅನ್ಸ್ಕೊಳ್ತಾ ಇದ್ದಾರೋ ಇವರ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಎಷ್ಟು ವರ್ಷಗಳಿಂದ ನೀವಿದ್ದೀರಿ, ಹೇಗೆ ನಿಮ್ಗೆ ಈ ಒಂದು ಆಧಾರ್ ಕಾರ್ಡ್, ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಆಗಿರ್ಬೋದು, ಇನ್ನಿತರೆ ಕಾರ್ಡ್ಗಳು ದಾಖಲೆಗಳ ಜೊತೆಗೆ ಈ ಒಂದು ಅರ್ಜಿಯನ್ನ ಅಂದ್ರೆ ಈಗಾಗಲೇ ಮನೆಗಳನ್ನ ಕೊಡ್ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಏನು ಸರ್ಕಾರ ಬಂದಿದ್ಯೋ ಈ ಒಂದು ಸರ್ಕಾರದ ವಿಚಾರವನ್ನ ಪ್ರಶ್ನೆ ಮಾಡ್ತಾ ಇರುವುದು. ಅಂದ್ರೆ ನೀವು ಈ ಮನೆಗಳಿಗೆ ಅರ್ಜಿಯನ್ನ ಹಾಕಿದ್ದೀರಾ ಅಥವಾ ಏಕಾಏಕಿ ಸರ್ಕಾರ ಕೊಡೋದಕ್ಕೆ ಡಿಸೈಡ್ ಮಾಡಿರುವಂತದ್ದ? ಅದೇ ರೀತಿಯಾಗಿ ಎಷ್ಟು ವರ್ಷಗಳಿಂದ ನೀವು ಇಲ್ಲಿದ್ದೀರಾ ಅಂದ್ರೆ ಒಬ್ಬೊಬ್ರು ಹೇಳ್ತಾ ಇರುವಂತದ್ದು, ಒಬ್ರು 25 ವರ್ಷ ಅಂದ್ರೆ ಮತ್ತೊಬ್ರು 20 ವರ್ಷ ಅಂತಾರೆ. ಮೊದಲು 25 ವರ್ಷ ಅಂದ ನಂತರ ಇಲ್ಲ 10 ವರ್ಷ ಅಂತಾರೆ. ಅಂದ್ರೆ ಅವರೇ ಸಹ ಗೊಂದಲದ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಇಲ್ಲಿರುವಂತಹ ನಿವಾಸಿಗಳು ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಪ್ರತಿಯೊಬ್ಬರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪ್ರತಿಯೊಂದು ದಾಖಲೆಗಳನ್ನ ಕೂಡ ಈಗಾಗಲೇ ಇಸ್ಕೊಂಡಿರುವಂತದ್ದು ಸತ್ಯ ಸಂಶೋಧನಾ ಏನ್ ತಂಡ ಇದೆಯೋ ಅಂದ್ರೆ ಈಗಾಗಲೇ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ತಂಡ ಬಂದಿರುವಂತದ್ದು. ಸೊ ಹೀಗಾಗಿ ಎಲ್ಲರ ದಾಖಲೆಗಳನ್ನ ಕೂಡ ಇಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಪ್ರತಿಯೊಬ್ಬರದ್ದು ಕೂಡ ಇಸ್ಕೊಂಡಿರೋದ್ರಿಂದ ಯಾರ್ಯಾರು ಯಾವಾಗ ಬಂದ್ರು, ಎಷ್ಟು ವರ್ಷದಿಂದ ಇಲ್ಲಿ ನೆಲೆಸಿದ್ದಾರೆ, ಇಲ್ಲಿ ಯಾವ ರೀತಿಯಾಗಿ ಮನೆಗಳನ್ನ ಕಟ್ಕೊಂಡ್ರು, ಇವರಿಗೆ ಯಾರ ಸಪೋರ್ಟ್ ಇದೆ ಅನ್ನುವಂಥದ್ದು ಸಹ ಎಲ್ಲಾ ಮಾಹಿತಿಗಳನ್ನ ಸದ್ಯಕ್ಕೆ ಕಲೆ ಹಾಕ್ತಾ ಇರುವಂತದ್ದು. ಸೊ ಹೀಗಾಗಿ ಇಲ್ಲಿರುವಂತಹ ಪ್ರತಿಯೊಂದು ಜಾಗವನ್ನ ಕೂಡ ರೌಂಡ್ ಹಾಕ್ತಾ ಇರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಕವನ.